ಕಮಿಂಗ್ ಬೆಂಗಳೂರು ಅನ್ಸತ್ ನೋಡ್ರಿ. ಈಗ ನಿಂದರ ಝೂಮ್ ಮಾಡ್ತೀನಿ. ಅಲ್ಲಿ ಝೂಮ್ ಮಾಡಿ ನೋಡ್ರಿ. ಈಗ ಅಲ್ಲಿ ಹಿಡಿದು ಪೂರ ಇಲ್ಲಿ ತನಕ ಆಗ್ತದ್ರಿ. A few moments later. ಸೊ ಹೇ ಗಾಯ್ಸ್, ಹೆಂಗಿದ್ದೀರಿ? ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಇದು ನನ್ನ 29ನೇ ದಿನ, 29ನೇ ಬ್ಲಾಗ. ಸೊ ನಿನ್ನೇನು ಸಂಜೆ ಕಡೆ ಎಂದದು ಮೈಕ್ ತಂದಿನಿ ನೋಡೋಣ, ಟೆಸ್ಟ್ ಮಾಡೋದು ಗಾಡಿ ಮೇಲೆ ಹೋಗೋ ಟೈಮಿಗೆ ಅವಾಗೆಲ್ಲ ಹ್ಯಾಂಗೆ ಬರ್ತದತ್ತ. ಸರಿಯಾಗಿ ಬಂತು, ಅದೇ ಮೈಕ್ ಯೂಸ್ ಮಾಡ್ತೀನಿ. ಸರಿಯಾಗಿ ಬರಲಿ ಅಂದ್ರೆ ಮತ್ತೆ ರಿಟರ್ನ್ ಮಾಡಿ ಮತ್ತು ಆನ್ಲೈನಿಗೆ ಇನ್ನೊಂದು ಆರ್ಡ್ರ್ ಮಾಡ್ಬೇಕತ್ತ. ಯಾವುದೇ ಸರಿಯಾಗಿರೋದು ನೋಡಿ, ಇಲ್ಲಕಂದ್ರೆ ಆಫ್ಲೈನ್ ಒಳಗೆ ಯಾವ್ದಾರೆ ಅವ್ನು ನೋಡಂಗ್ರ ಮತ್ತೆ ಇವ್ ಸಂಜೆ ಈ ಫಸ್ಟ್ ಕಾಲೇಜ್ ಕಡೆ ಹೋಗಂಬರ್ರಿ. 35 ತನಕ ಬಂದು ಇಟ್ಟೆ ಎಕ್ಸ್ಕ್ಯೂಸ್ ಮಾಡ್ತೀನಿ, ಒಳಗೆ ಕರ್ಕೊತೀನಿ ಅಂತ ಅಂದಾರ. ಇವರೇ 8:45 ಹಂಗೆ ಆಲತ್ತದ್ರಿ. ಈಗ ಇಲ್ಲೇ ಅಲ್ರಿ 9:30 ತನಕ ನಿಂತು 9:30ಗೆ ಹಂಗೆ ಹೋಗ್ಬೇಕಾಗ್ತದೆ ಒಳಗೆ. ಯಾಕಂದ್ರೆ 9:30 ಬಿಸ್ನೆಸ್ ಸ್ಟಾರ್ಟ್ ಆಗ್ತದೆ. ಅವಾಗ ಸರ್ ಕರ್ಕೋತಾರೆ ಅವರು. ಈ ಅಕೌಂಟೆನ್ಸಿ ಸರ್ ಈಗ ಕರ್ಕೊಂಡ್ ಕಾಣಲ್ರಿ. ಯಾಕಂದ್ರೆ ಒಂದು 2 ಸಲ ಹೊರ ನಿಂದ್ರಿ. ಈಗ ಏನಾಯ್ತು ತೊಗೊಂಡಿಲ್ಲ ಫೈಲ್? ಎಷ್ಟು ತೊಂದಿದೆ ಅದು? ಯಾರಿಗೆ ನನಗೊಂದು ಬಸ್ ನಾವೇ ತೊಗೋತೀನಿ ನಿಂದ್ರ. ಈಗಾರೆ 9:30 ತನಕ ಬರೀ ಹಿಂಗೆ ಓಡಾಡೋದ ನೋಡ್ರಿ. ಆ ಕಡೆ ಈ ಕಡೆ ಮುಂಜಾನೆ ಲೇಟ್ ಆಗ್ತದ. ನಾಷ್ಟ ಒಂದು ಬಿಟ್ಟು ಬಂದೀನಿ, ನಾಷ್ಟ ಮಾಡದೆ ಬಂದೀನಿ. ಬಿಟ್ಟು ಬಂದಿದಿ ತಲೆ ಪೂರ ಆಗ್ತದ ಈಗ. ಹಾಂ 50 ರೂಪಾಯಿ ಯಾಕೆ ಕೊಡಿ? 5 ಬೇಡ್ತಮ್ಮ, 4 ನನಗೊಂದು ಬರ್ತದ. ಎಲ್ಲ ಒಂದರೇ ಹಾಕ್ಲತ್ತಾನವ ಈಗ. ನಾನು ಅಲ್ಲೇನೋ ವಾಟರ್ ಪ್ಯೂರಿಫೈ ಅದ, ಮತ್ತೆ ಕಂಪ್ಯೂಟರ್ ಅದ. ಯಾವ ಹಾಸ್ಟೆಲು ಇವ್ರದು? ಏನು ಹಾಸ್ಟೆಲ್ದ ಇಲ್ಲಿ ಇವ್ರದು? ನಾ ಎಲ್ಲಿ ಪ್ರಿಂಟರ್ ಬಿ ಅದ, ಕಂಪ್ಯೂಟರ್ ಅದ, ಎಲ್ಲ ಸಿಕ್ಕಿಂಗ್ ಎಲ್ಲ ಭಾರಿ ಅದಪ್ಪ ಇವ್ರು. ಇದ್ರೊಳ ಹೆಂಗದ? ಯಾವುದು ಹಾಸ್ಟೆಲ್ ಹಿಂಗದ? ಇದ್ರೊಳ ಹೆಂಗದ ನಡಿ. ಅರ್ರೆ ಕಟಾವ ಅರ್ರೆ ಬೇಡವ, ಇನ್ನ ಮಂಕೊಂಡಿರ್ತಾನ. ನಾವು ಮತ್ತೆ ಯಾರ ಮೇಲೆ ನವ್ವೆ ಅವನಿಗೆ ಕಾಟತ್ತೇನೆ. ನವ್ಯ ನಾ ಮುಂಜಾನೆ ಲಾಸ್ಟ್ 70 ಇದ್ದಿಂದ ನವ್ಯ ಗಿಟ್ ಮುಂಜಾನೆ ಹಚ್ಚಲತ್ತೀನಿ. ಅದು ನೋಡಿದ್ರೆ ಇವ್ ನಂಬರ್ ಅದ. ಎದ್ದಿರ್ತಾನಂತ ಎದವು ಯಾರು? ನವ್ಯ ಡೌಟ. ಎದ್ದಿರ್ಲ. ನೀನು ಸಂಡೇ ಇತ್ತಲ್ಲ, ಒಂದು ಆಡಿರ್ತಾನ ಮಗ, ಹೆಚ್ಚಿರ್ತಾನ. ಇವತ್ತಿಲ್ಲೇನೋ ಒಂದು ಕಾಲೇಜಿಗೆ ಯಾರು ಹೋಗ್ಯಾರ ಬಿಡು. ಬ್ಯಾಗ ನಿಂದು ಅಕ್ಷರ ಕಳ್ಳೋಗೋದಿತ್ಲೇ ನಿನ್ನ ಬ್ಯಾಗ್. ಧೈರ್ಯ ಬೇಕು ನೋಡಿ. ಕಳ್ಳೋಗೋದಿತ್ತು ನಿನ್ನ ಬ್ಯಾಗ್. ಭಾರಿ ಮಜಾ ಬರ್ತಿತ್ತು ಕಳ್ಳೋಗಿತ್ತಂದ್ರೆ. ಭಾರಿ ಧೈರ್ಯ ಬೇಕು ನನ್ನ ಬ್ಯಾಗ್. ಯಾವ್ದಪ್ಪ ಅದು? ಯಾವ್ದು ಮೌಂಟೇನ್ ಗಾಡಿ ಅದು, ಗುಡ್ಡ ಓಡಾಡ್ಸಲ್ಲ, ಆಫ್ ರೋಡ್. ಹಾಂ ಹಿಮಾಲಯ ಯಾವುದೋ ಎಕ್ಸಾಸ್ಟ್ ಹಚ್ಚ ನನ್ನ ಅದಕ್ಕೆ. ನನ್ನ ಬ್ಯಾಗ್ ವಜ್ಜೆ ಆಗತ್ತೆ ಪ್ರಾಜೆಕ್ಟ್. ಅಷ್ಟೆಲ್ಲ ಪ್ರಿಂಟ್ ಹಾಕ್ಸ್ತಾನ, ಡಿಸೈನ್ ಫೇಸ್ಗಳೇ. ಏನು ಪ್ರಿಂಟ್ ಹಾಕ್ಸಿದಿ? ಪ್ರಿಂಟ್ ಹಾಕ್ಸ ಬರೀತಿನಲ್ಲ ಅದ್ರ ಮತ್ತು ಡಿಸೈನ್ ಏನು ಪ್ರಿಂಟ್ ಹಾಕ್ಸಿ ಬರೀತಿ? ಮಾತಾಡಿ ಏನು ಪ್ರಿಂಟ್ ಹಾಕ್ಸಿ ಬರೀತೀವ? ಸರ್ಕಿಟ್ ಈಗ ಬರ್ದಿದ್ದಿಲ್ಲ ನೀವು ಮತ್ತೆ ಯಾಕೆ ಬರೀತಿ ಪ್ರಿಂಟ್ ಹೊಡಿಸಿ? ಇನ್ನೂ ಕನ್ನಡ ಒಂದು ಬರೆಯೋದ. ಕನ್ನಡ ಒಂದೇ. ಅಕೌಂಟೆನ್ಸಿ ಎರಡೇ. ಇಂಗ್ಲೀಷ್ ಏ ಬೈ ಅದು ಹೋಗ್ಬಿಡ್ರು. ಯಾಕಡೆ ಹೇಳು ಏ ಬೆಟ್ಟ ನೀ ಹೋಗು, ಒಂದು ಸ್ವಲ್ಪ ರೊಕ್ಕ ತೊಗೊಂಬ. ಹಿಂಗೆ ಇಲ್ಲಿ ಗಾಡಿ ನಿಂದ್ರ ಅಲ್ಲಿ ರೊಕ್ಕ ಕೊಡ್ತಾರ ನಿಂಗೆ. ಆ ಕಡೆ ಒಬ್ಬರು ಇರ್ತಾರ, ಈ ಕಡೆ ಒಬ್ಬರು ಇರ್ತಾರ. ಏ ಹೋಗಲ್ಲೇ 1-2 ಫೈಲ್ ತಗೋದು, ಇಲ್ಲ ಆಕ್ಸಿಡೆಂಟ್ ಇಡ್ತಾವ. ಹೋಗೋ ನೀ ಫೋನಿಗೆ 1 ವರ್ಷ ರಿಚಾರ್ಜ್ ಮಾಡ್ಸ್ಕೊಬಂದು. ಅದಕ್ಕೆ 9:00 ತಕ ಅಂತಿ ನೋಡಿದ್ದು ಭಾಳ. ಹೆಂಗೋ ನಾಳೆ ರಿಚಾರ್ಜ್ ಖಾಲಿ ಆಗ್ತದೆ. 9:00 ತಕ ನಡೀತಾ ನೋಡು. ಚಲೋ ನಿನ್ನ ಮೈಕ್ ತಂದಿ. ಅದೇ ಎಲ್ಲದಕ್ಕ ಸಿಪಿನ್ ಒಂದೇ ಕೊಟ್ಟ. ನಾ ಅವನಿಗೆ ಇನ್ನ ಕೇಳಿಲ್ಲ ತಿಳಿ ಬರಬರಿ. ಇದಕ್ಕೆ ಚಾರ್ಜಿಂಗ್ ಆದ್ರೆ ಇಸ್ಕೋ ಚಾರ್ಜಿಂಗ್ ಅಥವಾ ಏನಾದ್ರು ಇನ್ನ ಕೇಳಿಲ್ಲ. ಈಗ ಓಪನಿಂಗ್ ಆಗ್ತವೆ, ಭಾಳ ದಿವ್ಸ ಬೆಳಿತಾವ. ಏನಲ್ಲ ಕೆತ್ಲಕರೆ ಬರ್ತದಿಲ್ಲ, ಹಿಡ್ಕಾರ ಕಿತ್ಕೊಂಡು ಕೈದಾಗೆ ತಂದಿದ್ದು. ಇದೇ ನೋಡ್ರಿ ಗಾಡಿ ಮೇಲೆ ನಡೀತದ್ರೆ ನಾವು ಬರೋದು ಒಂದು 8 ಅಂದ್ರೆ 40-45 ಸ್ಪೀಡ್ನಾಗಾರ ನಡೀತದ. ಜರ ಕೇಳಿಸ್ತದ ಬರಬಾರ. ಅದೇ ಹೇಳ್ತೀನಿ. ಇದು ಏನ್ರೆ ಡಬ್ಬ ಏನ್ರೆ ಖರಾಬ್ ಆಯ್ತು ಅಂದ್ರೆ ಇಲ್ಲಿ ಚಾರ್ಜಿಂಗ್ ಹಚ್ಚಿ ಸಲ ಕೊಟ್ಟಿರ್ಬೋದು. ಹ್ಯಾಂಗ ಓಡಿಸೋರು ಇಲ್ಲಂದ್ರೆ USB ಕನೆಕ್ಟ್ ಇಲ್ಲ. ಇದು ಖರಾಬ್ ಆಯ್ತು ಅಂದ್ರೆ ಇದಕ್ಕೆ ಹಚ್ಚಕ್ಕೆ ಮಾತಾಡೋದು. ಸಿ ಟು ಸಿ ಮತ್ತು ಇದಕ್ಕೊಂದು ಇದು ಭೀ ಕೊಟ್ಟರೆ. ಈಗ ಆ್ಯಪಲ್ ಈಗ ನಂದು ಸಿ ಪಿನ್ ಅದ ಅಂತೇಳಿನಿ. ಈಗ ಇನ್ನೊಂದು ಇದಕ್ಕೆಲ್ಲ ಆ್ಯಪಲ್ ಕೊಟ್ಟಿರತ್ತೇಳಿ. ಈಗ ಇದಕ್ಕೆ ಇದೆಲ್ಲಿ ಮೊಬೈಲ್ ಹಚ್ಚಲಿ ಕನೆಕ್ಟ್ ಮಾಡಿಲ್ಲ. ಇದಕ್ಕೊಂದು ಆ್ಯಪಲ್ ಕೊಟ್ಟಿರತ್ತೇಳಿ.
ಅದೀಗ ಹೆಂಗದ ಆ್ಯಪಲ್ದವ್ರಿಗೆ ಆ್ಯಪಲ್ದೇ ಚಾರ್ಜ್ ಬೇಕತ್ತೇಳಿ ನೀವು ಅದು ಇದರಿಂದ ಸಿ ಪಿನಿಗಳು ಇನ್ನೊಂದು ಕನೆಕ್ಟ್ ಮಾಡಿ ಅದಕ್ಕೆ ಸಿ ಪಿನಿ ಹಚ್ಕೇಸಿದ್ರೆ ಆ್ಯಪಲ್ ಇದಕ್ಕೆ ಹಚ್ಚ ಸಂವಿಧಾನ ಮೊಬೈಲಿಗೆ ಭೀ ನೀನು ಹಚ್ಚಿ ನೋಡಿ ಯಾಕಂದ್ರೆ ಒಂದು ಸಲ ಸ್ವಿಚ್ ಆಫ್ ಆಯ್ತು ಅವ್ನ ಮೊಬೈಲಿಗೆ ಬ್ಲಾಕ್ ಕಂಟಿನ್ಯೂ ಮಾಡ್ಬೇಕಾಗ್ತದ ಅದಕ್ಕೆ ಅವ್ನ ಮೊಬೈಲಿಗೆ ಹಚ್ಚ ಹಾಂ ಅಲ್ಲರೇ ನಿಂತು ಸಾಕಾಗ್ಯದ ರೀ ಇಲ್ಲೇ ಸಾಯಿ ಮಂದಿರ ನೆನ್ಪು ಬತ್ತು ಇಲ್ಲೇ ಸಾಯಿ ಮಂದಿರಿಗೆ ಬಂದಿದೆ ರೀ ಏ ಅಣ್ಣ ನನ್ನ ಸಾಕ್ಸ್ ಅವರು ಏ ಹೋಚೋ ಅಪ್ಪ ಈಗ ದೇವ್ರಿಗೆ ನೋಡಿ ಬಂದಿನ ಅಂದ್ರೆ ತಪ್ಪಾತ ಏ ಅಕ್ಷಯ್ ಅದಕ್ಕೆ ಅಕ್ಷಯತ್ ಕರಿತಿ ಏ ಇಲ್ಲ ಅಕ್ಷಯ್ ನೋಡೇ ಬಂದದ ಒಳಗ ಇಡತಗ ಹೊರಗಿತ್ತು ಅಕ್ಷಯ್ ನೋಡಪ್ಪ ನಿಂಗೇನು ಕಚ್ಚಲ್ಲ ನೋಡೋದ ಅಂತ ಪರಿ ಎದಿ ಹೊಡಿಲಕ್ಕೆ ಹೋಗ್ಬೇಡಿ ಯಾಕೆ ಸಣ್ಣವ ನೀನು ಅದಕ್ಕಿಂತ ಸಣ್ಣ ಇದು ಮಾತು ನೆನಕ್ತದ ಎತ್ತಲ್ರು ಎತ್ಲಿ ಏ ಅವನಿಗೆ ನೆನಕ್ಯದಂದ್ರೆ ಮತ್ತೆ ನಿನಗೆ ನೆನಕ್ದಂಗೆ ಅದು ಹೆಂಗೆ ಹಚ್ಕಪ್ಪ ಹೆಂಗೆ ಹಚ್ಕೋಬೇಕು ಅಂತ ಕೇಳ್ತಿಲ್ಲರು ಅದು ಹಚ್ಕೋದಿಲ್ಲ ಬಿಡು ಮತ್ತೆ ಅದ್ರಾಗ ಕೇಳಿದ್ರಪ್ಪ ಸರ್ ಗುಡಿಗೆ ಬಂದೀವ್ರಿ ಈ ಮತ್ತೆ ಇದು ಯಾಕೆ ಅದ್ರ ಮೇಲೆ ಇದು ಹಚ್ಕೋತಿ ಅದು ಅರ್ಶಿಣ ಕಲ್ಲ ಹಚ್ಕೊಂಡಿಲ್ಲ ಒಳಗೆ ಹಚ್ಕೊಂಡಿದ್ದು ಬೈ ಅರ್ಶಿಣ ಕಲ್ಲ ಹಚ್ಕೊಂಡಿದ್ದು ಮತ್ತೆ ಕೇಳಿ ಬಿಡು ಆಶೀರ್ವಾದ ಬಂದಿದ ಇದು ಆಧಾರ ಹಚ್ಕೋಬೇಕು ಏನಾಗ್ಬೇಕಂತ ಬೆಳ್ಕೊಂಡಿದ್ನಿ ಹೆಂಗೆ ಗೊತ್ತಾರಣ ಏನು ಇನ್ನಿತ ಹಾಂ ಏನಾಗ್ಬೇಕಂತ ಬೆಳ್ಕೊಂಡಿದ್ದಿ ಸಿ ಎ ನ್ಯಾಷನಲಿ ಸೆಲೆಕ್ಟ್ ಅವ ಸಿ ಎ ನಿಂತಿರೋದು ಮಸ್ತ್ ಕಾಣ್ತದೆ ಹಿಂದಿಂದ ಬಾ ಸಾಯಿಬಾಬಾ ನಡಿಯೋ ಹಾಸ್ಟೆಲ್ ಹುಚ್ಚಿಡಿಸ್ಬೇಕು ನೋಡಿ ಇವತ್ತು ಎಲ್ಲರಿಗೆ ಆ ಡಿಗ್ರಿದವ್ರು ಭೀ ಅನ್ಬೇಕು ನಾನೇ ಹೋಗಿಲ್ಲ ನೀ ಹೋಲತ್ತೇನಂತ ಕೇಳ್ಬೇಕು ನೋಡೋರು ಎಷ್ಟು ಒಂದೇ ಇದ್ದಂಗೆ ಎರಡು ಗುಡಿ ಇಲ್ಲ ಹೆಂಗೆ ಮೂರು ಹೆಂಗೆ ಇದು ಒಂದು ಸಾಯಿ ಮಂದಿರ ಮತ್ತೆ ಯಾವ್ದು ಈಗ ಮೂರನೇದು ಹೋಗ್ಬೇಕಲ್ಲ ಈಗ ಹೋಗಿಲ್ಲ ಕಾಲೇಜಿಗೆ ಕಾಲೇಜಿಗೆ ಹೋಗಿಲ್ಲ ಅಲ್ಲೇ ಹೊರಗಿದೆ ಬಂದಿದೆ ಸರ್ ಏ ನಿಂಗೆ ಆ ಮಾಡ್ತಾಳೋ ನೀವು ತಗೊಂಡು ಒಡ್ಯಾಳಕ್ ಹೋಗ್ಬೇಡ ಮತ್ತು ನಿಂಗೆ ಕರ್ಕೊಂಡು ಕಾಲೇಜಿನಾಗ ಸಾಯಿರಾಮಿ ಹೆಸರು ಹೇಳೋದಂದ್ರೆ ಇದು ಬಂದಿ ಸ್ಪಾಟ ಯಾವ್ದಂದ್ರೆ ಅವತ್ತು ಸಂದಿದೆಲ್ಲರ ನಾ ಬ್ಲಾಕ್ನಾಗ ಇದು ಮಿನಿ ಕುಸ್ನೂರ್ ಗುಡ್ಡನೆ ಅಂತ ಆ ಕಡೆ ಬಂದರೆ ಕುಸ್ನೂರ್ದಾರ ಆ ಬ್ಲಾಕ್ನಾಗ ಎಲ್ಲ ನೋಡಿದ್ರೆ ಬರೋ ಡೀಟೇಲ್ ಹೋಗೋ ಡೀಟೇಲ್ ಎಲ್ಲ ಗೊತ್ತಾಗ್ತದ ರೀ ಎಲ್ಲೆಲ್ಲದ ಏನೇನದ ಸೊ ಇಲ್ಲಿ ನಾವು ಅವಾಗ ಬಂದಾಗ ಏನಿತ್ತು ಅಂದ್ರೆ ಇಲ್ಲೆಲ್ಲ ಇದು ಇನ್ನೂ ಇಲ್ಲಿ ಗುಡ್ಡ ಅದು ಐತ್ರಿ ಒಂದು ಜರ ಶೋ ಕಾಣ್ತೈತೆ ಫೋಟೋಶೂಟ್ ಮಾಡಕ್ಕೆ ಈಗ ಏನೋ ಅದು ಕಲ್ಗಳು ಏನೋ ಮೈನಿಂಗ್ ನಡೆದದ ಸೊ ಇವತ್ತು ಈ ಕಡೆ ಬರ್ಲಕ್ಕೆ ಕಾರಣ ಏನಂದ್ರೆ ರೀ ನಮ್ಮ ದೋಸ್ತ ಇನ್ನೊಬ್ಬ ಬಂದೀನಿ ರೀ ಅವ ಭೀ ಕಾಲೇಜ್ ಹೋಗಿಲ್ಲ ಇವತ್ತು ಅವ ಭೀ ಬಂದಾನ ಏನೋ ಪ್ರಾಬ್ಲಮ್ ಆಗ್ಯದ ಹೊರಗೆ ಸೊ ಅವ ಅಂದ್ರೆ ರೀ ನಡಿ ಮತ್ತು ಈಗ ಮನೆಗೆ ಹೋಗಿ ಏನು ಮಾಡೋದು ಯಾಕಂದ್ರೆ ಫೋಟೋಶೂಟಿಗಾರೆ ಹೋಗಮ್ಮಂತಂದನ್ ರೀ ಅವನಿಗೆ ಕರ್ಕೊಂಡು ಇದೇ ಸ್ಪಾಟಿಗೆ ಬಂದಿರಿ ಇದೇ ಸ್ಪಾಟ್ ಕಡೆಗೆ ನಾವು ಬಂದಿದ್ದೇವಲ್ಲ ರಾಮ ಮಂದಿರ್ಲಿತ್ತು ಇದೇ ನಿಯರ್ ಆಯ್ತು ಇಲ್ಲೇ ಬಂದಿದ್ದೇವೆ ಅವ್ರು ಆ ಕಡೆ ಮುಂದೆ ಹೋಗ್ಯಾರ ನೋಡ್ರಿ ಈಗ ಅಲ್ಲಾರ ರೀ ನಾವು ಹೋಸತಿ ಫೋಟೋಶೂಟ್ ಬಂದಾಗ ರೀ ಈಗ ಅಲ್ಲಿ ಆ ಕಡೆ ಇಟ್ಟೆ ಫೋಟೋಶೂಟ್ ಮಾಡಿದೇವೆ ರೀ ಈ ಕಡೆ ಎಲ್ಲ ಮ್ಯಾಲೆಲ್ಲ ಬಂದಿದ್ದಿಲ್ಲ ಇವತ್ತು ಈ ಕಡೆ ಮ್ಯಾಲೆ ನೋಡಮ್ರಿ ವ್ಯೂ ಎಲ್ಲ ಹೆಂಗೆ ಕಾಣಿಸ್ತದೆ ಎಲ್ಲ ಮೈನಿಂಗ್ ಎಲ್ಲ ಬಕ್ಕು ಬಿರ್ಸೆ ಮಾಡ್ಯಾರ ನೋಡ್ರಿ ಈ ಕಡೆ ಎಲ್ಲ ಕಲ್ಲಿಂದ ಈಗ ಅಂತಿಂತ ದೊಡ್ಡ ದೊಡ್ಡ ಕಲ್ಲು ಅತ್ತಿನ ಕ್ಯಾಮ್ರಾ ಒಳಗೆ ಅಂಥ ಪರಿ ಕಾಣಕ್ಕಿಲ್ರಿ ಅವು ಫೇಸ್ ಟು ಫೇಸ್ ರೀ ಪೂರಾ ರಿಯಲ್ ರೀ ಪೂರ ದೊಡ್ಡ ದೊಡ್ಡ ಕಾಣತ್ತಾವ ಇವ್ರು ನೋಡ್ರಿ ಅಲ್ಲಿ ಏನು ಇಡೀ ಚಲೆ ಮಾಡತ್ತಾರ ಈಗ ಮತ್ತ ಒಳ ಹೋಗೋಣ ಅಲ್ಲಿ ತಳಗಿಂದ ಖಾಲಿದು ಪಂಚಿ ಬರ್ರೋ ಅಪ್ಪ ಶಾಣೆ ಮನುಷ್ಯ ಅಣ್ಣ ಏದೋ ಮಿಷಿನಿಂಗ್ ಕೆಲಸ ನೀವೇ ಮಾಡ್ತೀರೇನ್ರು ಅಲ್ಲರೇ ನಡ್ರಿ ಪಾಪರಿ ಹೆಲ್ಪ್ರಿ ಆತದ ಏನ್ ಪರಕ್ಕೆ ಬೀಳಲಾಗಿಲ್ರ ನೀವು ಅದಕ್ಕೆ ಕಾಲು ಹೊಡ್ಯೋದು ಇವತ್ತ ಮುಂಜಾನೆ ಕಾಲೇಜಿಗೆ ಹೋಲಾರ ಕಾರಣ ಏನಪ್ಪ ಅಂದ್ರೆ ಮುಂಜಾನೆ ಫಸ್ಟ್ ಆಫ್ ಆಲ್
ಫಸ್ಟ್ ಕ್ಲಾಸಿಗೆ ಲೇಟ್ ಆಗೈತೆ ರೀ. ಕ್ಲಾಸ 8:30 ಹಂಗೆ ಚಾಲು ಆಗ್ತದ್ರಿ. ನಾವು ಹೋಗಿದ್ದು ಏಟಕ್ಕೆ 40 ಮ್ಯಾಲೆ ಬಂದು ಎಕ್ಸ್ಕ್ಯೂಸ್ ಮಾಡಿದ್ರೆ ನಾವು ಹೋಗ್ಲಕ್ಕ 37 and 38 ಆಗತ್ತಿದ್ರಿ. ನಾ ರಾಮಂದಿರ ಕ್ರಾಸ್ ಬಲ್ಲಿ ಇದ್ದಿದ್ರಿ ಸರ. ಒಳಗೆ ಕರ್ಕೊಂಡು ಗೊತ್ತಾಯ್ತು ತಿಳಿರು ಒಂದೆರಡು ಸಲ ಹೊರಗೆ ನಿಂದ್ರಿ ಸರ್. ಸೊ ಈಗ ಒಳಗೆ ಹೋಗಿ ಭೀ ಎಷ್ಟಿದ ಸುಮ್ಮಲ್ಲಿ ಹೊರಗೆ ನಿಂದ್ರ ಬದಲಿ ಇಲ್ಲೇ ಅಲ್ರಿ ಗುಡಿ ಹೋಗ್ಬೇಕತ್ತ ಸಾಯಿ ಮಂದಿರಕ್ಕೆ ಹೋದೇವ್ರಿ. ಸಾಯಿ ಮಂದಿರ್ಲಿತ್ತಾಗ ಎಕ್ಸಾಕ್ಟಲ್ಲಿ 9:20 ಹಂಗೆ ಅಲ್ಲಿ ಒಳಗಿನ ಹೊರ ಆಗಿದ್ದೇವೆ. ಅಲ್ಲಿ ಒಳಗಿನ ಹೊರ ಆಗಿತ್ತಲ್ಲ ಇಲ್ಲ ರಾಮ ಮಂದಿರ ಸಿಗ್ನಲ್ ಬಲ್ಲಿ ನಿಂತಿದ್ದೇವೆ. ಏನಾಗಿದೆ ಏನು ಸುದ್ದ ಗೊತ್ತಿಲ್ಲ. ರಾಮ ಮಂದಿರ ಬಲ್ಲಿ ರೀ ಪೂರ ಸಿಗ್ನಲ್ ಬಿಡ ಟ್ರಾಫಿಕ್ ಅಲ್ಲ ರೀ. ಸೊ ಅಲ್ಲಿದು ಇಲ್ಲಿ ಕಾಯಕ ಕಾರ್ನರ್ ಆ ಸ್ಕೂಲ್ ಏನು ಅದಲ್ಲ ಕಾಯಕ ಆ ಸ್ಕೂಲ್ ಬಲ್ಲಿ ಬರಟ್ಟಿಗೆ ಏಟಾಯ್ತು ರೀ ಟೈಮಲ್ಲಿ 9:45 ಹಂಗೆ ಆಯ್ತು ರೀ. ಸೊ ಅಲ್ಲಿಂದ ಒಳಗೆ ಹೋದ್ರೆ ಆ ಸರ್ ಭೀ ಕರ್ಕೊಂಬಲ್ರಿ. ಎಕ್ಸಾಕ್ಟ್ ಅಲ್ಲಿ ನಾವು 9:25-28 ಹಂಗೆ ಇದ್ದೀವಿ ಅಂದ್ರೆ ಏನೋ ಒಂದೆರಡು ನಿಮಿಷನಾಗ ಅಕೌಂಟೆನ್ಸಿ ಕ್ಲಾಸ್ ಮುಗಿದ್ರೆ ಸೀದಾ ಒಳಗೆ ಕರ್ಕೊತಿರೋರು. ಈಗ ಒಳಗೆ ಕರ್ಕೊಲಿಲ್ಲ ರೀ, ಏನೂ ಮಾಡಕ್ಕೆ ಬರ್ಲತ್ತ. ಅವ ಹಾಸ್ಟೆಲ್ದವನಿಗೆ ನಮ್ಮ ಸಂಗಡ ಇನ್ನೊಬ್ಬೇನು ಅಕ್ಷತ್ ಇದ್ದೀನಿ ನೋಡ್ರಿ. ಅವ ಹಾಸ್ಟೆಲ್ದವನಿಗೆ ಅವನಿಗಂತೂ ಕಳಿಸ್ದೇವೆ ರೀ. ಯಾಕಂದ್ರೆ ಹಾಸ್ಟೆಲ್ದವ್ರು ಎಕ್ಸ್ಕ್ಯೂಸ್ ಮಾಡ್ತಾರೆ ಅಂತ ಹೇಳಿರಿ ಸರ್ದವ್ರು. ಅಲ್ಲಿ ಹಾಸ್ಟೆಲ್ದವ್ರು ಅವರೇ ಎಲ್ಲ ಅಡುಗೆ ಎಲ್ಲ ಅವರೇ ಮಾಡ್ಕೊಂಬಂದಿರ್ತಲ್ಲ, ಅವರೇ ಎಕ್ಸ್ಕ್ಯೂಸ್ ಮಾಡ್ತಾರೆ. ನಾವು ಯಾಕಂದ್ರೆ ನಾವು ಇಲ್ಲೇ ಲೋಕಲೇ ಇರ್ತೀವಲ್ಲ, ನಿಮಗೇನಾಗ್ಯದಪ್ಪ ಬರ್ಲಕ್ಕ ಹಾಸ್ಟೆಲ್ ಏಟ್ನ ನಡೀತದ ಆತು. ಇವತ್ತು ಆ ವಿಡಿಯೋ ಮಾಡಕ್ಕೆ ಬಂದಿದ್ದು ಸ್ಪಾಟ ಇದೇ ಬಿಲ್ಡಿಂಗ್ ಅದ ರೀ. ಇದು ಹಳೆ ಸ್ಪಾಟ್ ಅದ, ಹಳೆ ಬ್ಲಾಕ್ ನೋಡಿದವ್ರಿಗೆ ಗೊತ್ತಿರ್ತದೆ ಇದು ಸ್ಪಾಟ್. ಇಲ್ಲ ಒಂದೆರಡು ಸಲ ನಾ ತೋರ್ಸೀನಿ ಬ್ಲಾಕ್ನಾಗ. ಸೊ ನಾವು ವಿಡಿಯೋ ಮಾಡಿ ತಕ್ಕ ರೀ ಬೇರೆ ಕಡೆಗೆ ಎಲ್ಲಿ ಭೀ ಅದು ಸ್ಪಾಟ ಬರೋಬ್ಬರ ಅನ್ಸ್ಲಿಲ್ಲ ರೀ. ಇದೇ ಸ್ಪಾಟೇ ಬರೋಬ್ಬರ ಅನ್ಸದ. ಇನ್ನೊಂದು ಮತ್ತು ಹೊಸ ಸ್ಪಾಟ ಯಾವ ಭೀ ತಲೆಯಾಗ ಪಟ್ಟ ತಿಂಗೆ ಖೂನ ಬರ್ಲಾಗಿಲ್ಲ ರೀ. ಎಲ್ಲೆಲ್ಲಿ ಯಾವ ಹೊಸ ಸ್ಪಾಟ್ ಇರ್ತಾವತ್ತ ಇನ್ನೊಂದು ಸ್ವಲ್ಪ ಗೊತ್ತಾಗಲಿಲ್ಲ. ಸೊ ವಿಡಿಯೋಕ್ಕೆ ಇದೇ ಸ್ಪಾಟೇ ಜರ ಝಕ್ಕಸ್ ಅನ್ನಿಸ್ತು ರೀ. ಮ್ಯಾಚ್ ಆಗೋದು. ಅದಕ್ಕೆ ಇದೇ ಸ್ಪಾಟಿಗೆ ಬಂದ್ವಿ. ಇನ್ನೂ ಎರಡು ರೀಲ್ ಅವ ರೀ. ಅವು 2 ರೀಲ್ ಆ ಕಡೆ ಬೇರೆ ಸ್ಪಾಟ್ ಅದ ರೀ. ಇನ್ನೊಂದು ಅದು ಭೀ ಸ್ಪಾಟ ತೋರಿಸ್ತೀನಿ ಏನೋ ಗೊತ್ತಿರ ಬ್ಲಾಗ್ನಾಗ. ಕೊಡೋ ಕಂಟಿನ್ಯೂ ಮಾಡೋಣ ನೋಡ್ರಿ. ಸೆಕೆಂಡ್ ವೀಡಿಯೋ ಮಾಡಕ್ಕೆ ಬಂದು ಇದು ಸ್ಪಾಟ್ ಅದ ರೀ. ಇದು ಸ್ಪಾಟ ಯಾವಾಗ ತೋರಿಸ್ತೀನಿ ಅಂದ್ರೆ ನಾನು 8+ನ್ಯಾಗ ಫಸ್ಟ್ ಬ್ಲಾಗ್ ಇಲ್ಲಿ ಶೂಟ್ ಮಾಡಿದಾರದು. 8+ ಒಳಗೆ ಕ್ವಾಲಿಟಿ ಒಂದು ಸ್ವಲ್ಪ ಸರಿಯಾಗಿ ಬರಲಿಲ್ಲ, ಅದಕ್ಕೆ ಅದು ವ್ಲಾಗ್ ಹಾಕೋದು ಆಗಲಿಲ್ಲ. ಅದು ನಾವು ಫಸ್ಟ್ ಬ್ಲಾಗ್ ಇತ್ತು ರೀ, ಭಾಳ ಲಾಂಗ್ ಆಗಿತ್ತು. 30 ಮಿನಿಟ್ಸಿನ ಬ್ಲಾಗ್ ಆಗಿತ್ತು. ಅದ್ರೆಲ್ಲ ಕಟ್ ಮಾಡೋ ಒಂದು 20-25 ಮಿನಿಟ್ಸಿಂದ ಆತಿತ್ತು. ಅಂದ್ರೆ ಭೀ ಅದು ಕ್ವಾಲಿಟಿ ಭಾಳ ಹೊಡೆದಿತ್ತು. ಈ ಟೈಮಿಗೆ ವೀಡಿಯೋ ಮಾಡಕ್ಕೆ ಬಂದ್ವಿ. 6 ತನಕ ವೀಡಿಯೋಗಳಾಗಿವು. ಅದಿಷ್ಟು ವೀಡಿಯೋ ಮಾಡಿ ಭೀ ಫೇಲ್ ರೀ, ಬ್ಲಾಗ್ ಭೀ ಫೇಲ್. ಈ ಸ್ಪಾಟ್ನಾಗ ರೀ ವೀಡಿಯೋ ಶೂಟ್ ಆದೋ ರೀ. ಒಂದು 2 ರೀಲ್ ಇದ್ದೀವಿ. ಒಂದು ಯೂಟ್ಯೂಬ್ನಾಗ ಬಿಡೋ ಸಲಿಂದ ಒಂದು ಶಾರ್ಟ್ಸ್ ಇತ್ತು. ಅವು ಇನ್ನೂ 2 ರೀಲ್ ಏನೋ ಇನ್ಸ್ಟಾಗ್ರಾಮ್ನಾಗ ಬಿಡೋ ಇದ್ದೀವಿ. ಈಗ ಒಂದು ಸ್ವಲ್ಪ ಇಲ್ಲಿ ಬಸ್ ಸ್ಟ್ಯಾಂಡ್ ಬಲ್ಲಿ ಕೆಲಸ ಐತೆ ರೀ. ಬಂದಿದೆ ಇಲ್ಲಿ ಸೆಂಟ್ರಲ್ ಬಸ್ ಸ್ಟ್ಯಾಂಡ್ ಬಲ್ಲಿ. ಈಗ ಇದು ಟ್ರಾಫಿಕ್ ನೋಡ್ರಿ. ಟ್ರಾಫಿಕ್ ನೋಡಿದ್ರೆ ನಂಗರೆ ಪೂರ ಅಪ್ಕಮಿಂಗ್ ಬೆಂಗಳೂರು ಅನ್ಸತ್ತೆ ನೋಡ್ರಿ. ಈಗ ನಿಂದ್ರೆ ಝೂಮ್ ಮಾಡ್ತೀನಿ. ಈಗ ಅಲ್ಲೇ ಝೂಮ್ ಮಾಡಿ ನೋಡ್ರಿ. ಈಗ ಅಲ್ಲಿ ಹಿಡಿದು ಪೂರ ಇಲ್ಲಿ ತನಕ ಆಗ್ತದ ರೀ ಟ್ರಾಫಿಕ್. ಈಗ ನಾವು ಬಂದಿದ್ದೇವೆ ರೀ ಇಲ್ಲಿ ಬಸ್ ಸ್ಟ್ಯಾಂಡ್ ಮೇಲೆ. ನಮ್ಮ ಗಾಡಿ ಹಚ್ಚಿದ್ವಿ, ಆ ಕಡೆ ಹಚ್ಚಿದವ್ರು ಮೂಲಿ ಕಾರ್ನರಿಗೆ. ಹೈರಾಣದ ಹಿಂಗೆ ಟ್ರಾಫಿಕ್ ಇತ್ತು. ಸೊ ಗೈಸ್ ಮನೆಗೆ ಬಂದು ಒಂದು 5-6 ನಿಮಿಷ ಹಂಗೆ ಆಗಿರ್ಬೋದು. ಸೊ ಇದು ಬ್ಲಾಗ್ ಇಲ್ಲಿಗೆ ಏನು ಮಾಡ್ತೀನಿ ರೀ. ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿರಿ, ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕನ್ ಆನ್ ಮಾಡಿರಿ. ಬಾಯ್ ಮತ್ತು ನಾಳೆ ಸಿಗಂಬ್ರಿ.